ಹಾವಳಿ ಹಾವಳಿ ಹಾವಳಿ, ಬೀದಿ ನಾಯಿಗಳ ಹಾವಳಿ. ಬೀದಿ ನಾಯಿಗಳ ಹಾವಳಿ ಕಣ್ಣು ಮುಚ್ಚಿ ಕುಳಿತಿದೆಯಾ ನಗರಸಭೆ? ರಾತ್ರಿ ಸಮಯ ರಸ್ತೆಯಲ್ಲಿ ಬೀದಿ ನಾಯಿಯದ್ದೇ ದರ್ಬಾರ್. ಪ್ರಿಯ ವೀಕ್ಷಕರೇ, ಶಿರಸಿ ನಗರದ ಸುತ್ತಮುತ್ತ ಗಜರಾಜ ಓಡಾಡಿ ಗಲಾಟೆ ಎಬ್ಬಿಸಿ ಜಾಗ ಖಾಲಿ ಮಾಡಿದ್ದು ಆಯ್ತು. ಚಿರತೆ ಬಂತು ಅಂತ ಇನ್ನೊಂದು ಕಡೆಗೆ ಭಾರಿ ಸುದ್ದಿ. ಅದೆಲ್ಲ ಏನೇ ಇರಲಿ, ನಗರದ ಒಳಗೆ ಇರೋ ಈ ಡೇಂಜರ್ ಪ್ರಾಣಿ ಬಗ್ಗೆ ನೋಡೋಣ ಬನ್ನಿ. ಶಿರಸಿ ನಗರದ ಒಳಗೆ ಈ ಬೀದಿ ನಾಯಿ ಹಾವಳಿಗಳೇ ಜೋರು. ನಾಯಿ ಇದೆ ಎಚ್ಚರ ಅನ್ನೋ ಒಂದು ಬೋರ್ಡ್ ಮೊದಲು ಮನೆ ಬಾಗಿಲಲ್ಲಿ ಹಾಕ್ತಾ ಇದ್ರು. ಸದ್ಯದ ಶಿರಸಿ ಪರಿಸ್ಥಿತಿ ನೋಡಿದ್ರೆ ಬೀದಿ ನಾಯಿಗಳು ಅತಿ ಹೆಚ್ಚಾಗಿ ಇದೆ, ಎಚ್ಚರ ಅಂತ ಶಿರಸಿ ನಗರದ ಕೆಲವು ಪ್ರದೇಶದಲ್ಲಿ ಬೋರ್ಡ್ ಹಾಕಬೇಕು ಅಂತ ಅನ್ಸುತ್ತೆ. ಶಿರಸಿಯ ಕೆಲವು ಏರಿಯಾಗಳಲ್ಲಿ ರಾತ್ರಿ ಓಡಾಡಬೇಕು ಅಂತ ಅಂದ್ರೆ ಎಚ್ಚರವಾಗಿಯೇ ಇರಬೇಕು. ಯಾಕಂತ ಅಂದ್ರೆ ಕಳ್ಳರ ಕಾಟಕ್ಕೆ ಅಂತೂ ಅಲ್ಲವೇ ಅಲ್ಲ, ಈ ಬೀದಿ ನಾಯಿಗಳ ಕಾಟಕ್ಕೆ. ರಾತ್ರಿ ಆದ್ರೆ ದೊಡ್ಡ ಗ್ಯಾಂಗ್ ಕಟ್ಕೊಂಡು ದರ್ಬಾರ್ ನಡೆಸೋ ಈ ಬೀದಿ ನಾಯಿಗಳು ಚಿಕ್ಕ ಪುಟ್ಟ ಮಕ್ಕಳು ಸಿಕ್ಕರೆ ಕತೆ ಗೋವಿಂದ. ರಸ್ತೆ ಅಪಘಾತದಲ್ಲಿ ನಾಯಿ ಅಡ್ಡ ಬಂದು ಬಿದ್ದವರ ಸಂಖ್ಯೆಯು ಅಪಾರವಾಗಿಯೇ ಇದೆ. ಇದನ್ನ ನಾವು ಹೇಳ್ತಾ ಇದ್ದೀವಿ ಅಂತ ಅನ್ಕೊಂಡ್ರ ಪ್ರಿಯ ವೀಕ್ಷಕರೇ? ಖಂಡಿತವಾಗಿಯೂ ಇಲ್ಲ, ಇದು ಶಿರಸಿ ಜನತೆಯ ಮಾತಾಗಿದೆ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ನನ್ನ ಹೆಸರು ಪ್ರಶಾಂತ್ ನಾಯ್ಕ ಅಂತ, ನಾನು ರಾಮಬೈಲ್ ನಿವಾಸಿ. ಈ ನಾಯಿ, ಬೀದಿ ನಾಯಿ ಹಾವಳಿ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಈಗ ರಾಮನಬೈಲದಲ್ಲಿ. ಯಾಕಂದರೆ ಈ ಒಂದೆರಡು ಮೊದಲೆಲ್ಲ ಹೀಗೆ ಯಾವಾಗ ಕಾಣ್ತಾ ಇತ್ತು, ಈಗ ಏರಿಯಾದಲ್ಲಿ ಒಂದೊಂದು ಬೀದಿ ನಾಯಿ ಶುರು ಆಗಿಬಿಟ್ಟಿದೆ. ಅದರಲ್ಲೂ ಹುಚ್ಚು ನಾಯಿ ಜಾಸ್ತಿ ಆಗಿಬಿಟ್ಟಿದೆ. ಈ ಮಕ್ಕಳು ಸಹಿತ ರಾತ್ರಿ ಕತ್ತಲಲ್ಲಿ ಓಡಾಡೋಗಿಲ್ಲ, ಅಥವಾ ಹೆಣ್ಣುಮಕ್ಕಳು, ಹೀಗೆ ಯಾವ ನಾಯಿ ಅಂತಲೂ ಗೊತ್ತಾಗೋದಿಲ್ಲ ಅದು. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟವರು ಯಾರಾದರೂ ಒಂದು ಕರೆಕ್ಟಾಗಿ ಕ್ರಮ ತೊಗೊಂಡು, ಅಥವಾ ಮುನ್ಸಿಪಾಲ್ಟಿಯವರು ಏನಾದ್ರು ಕ್ರಮ ತೊಗೊಂಡು ಅದನ್ನು ಹಿಡಿಯೋದು ಅಥವಾ ಇಂಜೆಕ್ಷನ್ ಕೊಡೋದು, ಏನೋ ಒಂದು ಅದಕ್ಕೆ ಒಂದು ನಿರ್ಬಂಧ ಮಾಡಿದರೆ ಮುಂದೆ ಮಕ್ಕಳಿಗಾಗಲಿ ಅಥವಾ ಹೆಣ್ಮಕ್ಳು ತಿರುಗಾಡೋರಿಗೆ ಅನುಕೂಲ ಆಗ್ತದೆ. ಈಗ ಪ್ರಾಣಿಗಳಾಗಲಿ, ಅದರಲ್ಲಿ ದನ ಕರು ಎಲ್ಲ ಓಡಾಡ್ತಿರ್ತವೆ. ಅದು ಮತ್ತು ಸಾಕಿದ ನಾಯಿಗೂ ಹೌದು, ಅದನ್ನು ನಾವು ಬಿಟ್ಟಿರ್ತೇವೆ ಒಂದೊಂದು ಸಲ. ಮತ್ತು ಅದಕ್ಕೂ ಕಚ್ಚುತ್ತದೆ ನಾಯಿ, ಮಕ್ಕಳಿಗಾಗಲಿ ದನ ಕರು ಆಗಲಿ, ಬೀದಿ ನಾಯಿ, ಇದು ಸಾಕಿದ ನಾಯಿ ಆಗಲಿ, ಅದಕ್ಕೆಲ್ಲ ಈಗ ಅಂದರೆ ಈ ಒಟ್ಟು ಅದನ್ನು ಅನಾಹುತನ ಬಿಟ್ಟರೆ ತೊಂದರೆ ಆಗ್ತದೆ, ಬಿಟ್ಟರೆ ಅದನ್ನೇನು ಇದೇ ಪ್ರಯೋಜನ ಇಲ್ಲ. ನಗರಸಭೆ ಈ ವಿಚಾರಗಳಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಟಿ ಕೂತಿದ್ಯಾ ಅನ್ನೋ ಪ್ರಶ್ನೆ ಜನರ ಬಾಯಿಂದ ಬರ್ತಾ ಇದೆ. ಬೀದಿ ನಾಯಿಗಳು ಹೆಚ್ಚಾಗಿದೆ. ರಾಮನ್ ಸಂಗಧಾಮ ಹಿಂದೆ ಅಲ್ಲಿ ಇಲ್ಲಿ ಕಸ ತಂದು ಹೊತ್ತಾಕ್ತಾರೆ. ಮತ್ತೆ ಮಂದಿ ಸ್ವಲ್ಪ ಕ್ಯಾರೆ ಮಾಡೋದಿಲ್ಲ ಮುನ್ಸಿಪಾಲ್ಟಿಯರು. ಮನೆ 4-5 ನಾಯಿಗೆಲ್ಲ ಕಚ್ಚಿ ಹಿಂದೆ ಮುಂದೆ ಓಡಾಡ್ತಾ ಇದೆ, ಅವರೇನು ಕ್ಯಾರೆ ಮಾಡೋದಿಲ್ಲ. ಈಗಾಗಲೇ ಬೀದಿ ನಾಯಿಗಳು ಹಲವರಿಗೆ ಕಚ್ಚಿದೆ. ರಾತ್ರಿ ಹಲವು ಕಡೆಗೆ ಓಡಾಡೋಕೆ ಕೂಡ ಜನಸಾಮಾನ್ಯರಿಗೆ ಭಯ ಆಗುವಂಥ ಪರಿಸ್ಥಿತಿ ಬಂದಿದೆ. ನಾನು ಇಲ್ಲಿ ರಾಮನಬೈಲ್ ನಿವಾಸಿ. ಇತ್ತೀಚೆಗೆ ಇಡೀ ಶಿರಸಿ ನಗರದಲ್ಲಿ ನಾಯಿಗಳ ಸಂಖ್ಯೆ, ಅದರಲ್ಲೂ ವಿಶೇಷವಾಗಿ ಹುಚ್ಚು ನಾಯಿಗಳ ಸಂಖ್ಯೆನೂ ಮಿತಿಮೀರಿ ಬೆಳೀತಾ ಇದೆ. ಅದಕ್ಕೆ ಯಾವುದೇ ರೀತಿ ಒಂದು ನಿಯಂತ್ರಣ ಮಾಡ್ತಾ ಇಲ್ಲ. ಸಂಬಂಧಪಟ್ಟವರು, ನಗರಸಭೆ ವ್ಯಾಪ್ತಿ ಇರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟವರು ಇದ್ರ ಬಗ್ಗೆ ಹೆಚ್ಚು ಮುತುವರ್ಜಿ ವಹಿಸಿ ಅದನ್ನು ಯಾವ ರೀತಿ ಅದರಿಂದ ಜನರಿಗೆ ಮುಕ್ತಿ ಸಿಗಬೇಕು, ಆ ಕಾರ್ಯದಲ್ಲಿ ಒಂದು ಸ್ವಲ್ಪ ಕೆಲಸ ಮಾಡಬೇಕಂತೇಳಿ ಈ ನಿಟ್ಟಿನಲ್ಲಿ ನಾನು ಕಳಕಳಿಯ ವಿನಂತಿಯನ್ನು ಹೇಳ್ಕೊಳ್ತಾ ಇದ್ದೇನೆ. ಏನಾಗ್ತಾಯಿದೆ ಅಂತ ಹೇಳಿದ್ರೆ, ಈ ಏರಿಯಾದಲ್ಲಿ ನಾಯಿಗಳ ಸಂಖ್ಯೆ ಹೆಚ್ಚಾಗೋದ್ರಿಂದ ಮಕ್ಕಳು ಓಡಾಡೋದು ತುಂಬ ಕಷ್ಟ. ಯಾಕಂತ ಹೇಳಿದ್ರೆ ಈಗ ಗೊತ್ತಿದೆ ನಿಮಗೆ, ಪ್ರಾಣಿ ದಯಾ ಸಂಘದವ್ರು ಏನು ಹೇಳ್ತಾರೆ, ನಾಯಿಗೆ ಏನು ಮಾಡಬಾರ್ದು, ಹಾಗೆ ಮಾಡಬಾರ್ದು, ಹೀಗೆ ಮಾಡೋದು. ಆದರೆ ನಮ್ಮ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳೋರು ಯಾರು? ಇದ್ರ ಬಗ್ಗೆ ಎಲ್ಲರೂ ಅದ್ರ ಗಮನ ಹರಿಸಿ, ಸಂಬಂಧಪಟ್ಟಂಗೆ ಎಲ್ಲರೂ ಇದ್ರ ಬಗ್ಗೆ ಕಾಳಜಿ ವಹಿಸಿ. ಪ್ರತಿ ನಗರದಲ್ಲೂ ನಾಯಿಗಳ ಸಂಖ್ಯೆ ಜಾಸ್ತಿ ಆಗಿದೆ, ಎಲ್ಲರಿಗೂ ಗೊತ್ತು. ಆದರೆ ಸುಮ್ಮನೆ ಇದ್ದಾರೆ. ಯಾಕೆ ಅಂಥೇಳಿ ನಮಗೂ ಅರ್ಥ ಆಗ್ತಿಲ್ಲ. ಯಾಕಂತ ಹೇಳಿದ್ರೆ ಈ ರೀತಿ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಭಯದ ವಾತಾವರಣ ತನ್ನಿಂದ ತಾನೇ ನಮ್ಮಲ್ಲಿ ಹುಟ್ಕೊಳ್ಳುತ್ತೆ.
ಸಂಜೆ ಹೊರಗೆ ಹೋದರೆ ಸಾಕು ನಾಯಿಗಳು ಅಟ್ಟಾಡಿಸ್ಕೊಂಡು ಬಂದು ಕಚ್ಚುವಂಥ ಪರಿಸ್ಥಿತಿ ತುಂಬಾ ಬರ್ತಾ ಇದೆ. ಮನೆಯಲ್ಲಿ ಸಾಕು ನಾಯಿ ಕಚ್ಚಿದ್ರೆ 3 ಇಂಜೆಕ್ಷನ್ ತಗೊಳ್ಬೇಕು. ಬೀದಿ ನಾಯಿ ಕೈಗೆ ನೀವು ಸಿಕ್ಕರೆ ನಿಮ್ಮ ಕತೆ ಮುಗೀತು. ನಗರಸಭೆ ಅಧಿಕಾರಿಗಳೇ, ನೀವು ರಾತ್ರಿ ಹೊತ್ತು ಶಿರಸಿ ನಗರವನ್ನು ಸುತ್ತಾಡಿದ್ರೆ ಸಾಕಷ್ಟು ಬೀದಿ ನಾಯಿಗಳು ನಿಮ್ಮ ಕಣ್ಣಿಗೆ ಬೀಳುತ್ತೆ. ಬರೀ ಕಣ್ಣಿಗೆ ಬೀಳೋದಷ್ಟೇ ಅಲ್ಲ ಅಧಿಕಾರಿಗಳೇ, ನಡ್ಕೊಂಡು ಹೋಗ್ತಾ ಇದ್ರೆ ಜನಸಾಮಾನ್ಯರ ಕಷ್ಟ ಕೂಡ ಅರ್ಥ ಆಗುತ್ತೆ. ಹಾಗಾಗಿ ನಗರಸಭೆ ಈ ಕಡೆಗೆ ಗಮನ ಹರಿಸಬೇಕು, ಬೀದಿ ನಾಯಿಗಳನ್ನ ನಿಯಂತ್ರಣಕ್ಕೆ ತರಬೇಕೆಂದು ಶಿರಸಿಯ ಸ್ಥಳೀಯರು ಆಗ್ರಹಿಸಿದ್ದಾರೆ. ನಾವಿಲ್ಲಿ ರಾಮನಬೈಲ್ ನಿರ್ಮಲ ನಗರದಿಂದ. ಅಂದರೆ ಇಲ್ಲಿ ಬೀದಿ ನಾಯಿ ಕಾಟ ತುಂಬ ಆಗಿದೆ. ಬೀದಿ ನಾಯಿ ಮತ್ತು ಹುಚ್ಚು ನಾಯಿ ಕಾಟ. ಹುಚ್ಚು ನಾಯಿ ಬಂದು ಬೀದಿ ನಾಯಿಗಳಿಗೆಲ್ಲ ಕಚ್ಚಿ ಅದು ತುಂಬ ರಗಳೆ ಕೊಡ್ತಾ ಇದೆ. ಮತ್ತು ಶಾಲೆ ಹೋಗೋ ಮಕ್ಕಳು ಹೋಗಲಿಕ್ಕೆ ಹೆದರ್ತಾ ಇದ್ದಾರೆ, ಸುತ್ತಾಗಿ ಹೋಗ್ತಾ ಇದ್ದಾರೆ. ಮತ್ತು ಇಲ್ಲಿ ಬರೋರು ಸುತ್ತ ನಾವು ಇಲ್ಲಿ ಅಡ್ರೆಸ್ ಹೇಳಿದರೆ ಇಲ್ಲಿ ಬೀದಿ ನಾಯಿ ಕಾಟ ತುಂಬ ಉಂಟು ಅಂತ ಸುತ್ತಾಗಿ ಬರ್ತಾರೆ. ಈ ರೋಡ್ನಲ್ಲಿ ಯಾರೂ ತಿರ್ತಾ ಇಲ್ಲ. ಅದ್ರ ಸಲುವಾಗಿ ಅದ್ರ ಬಗ್ಗೆ ಸ್ವಲ್ಪ ವಿಚಾರ. ರಾಮನಬೈಲಲ್ಲಿ ಹುಚ್ಚು ನಾಯಿಗಳ ಕಾಟ ಭಾಳ ಆಗದೆ. ಹೆಂಗಸರು ಹುಡುಗರು ಎಲ್ಲ ತೊರೆಯೋದು ಭಾಳ ಕಷ್ಟ ಆಗಿದೆ. ಅದಕ್ಕಾಗಿ ಅದೊಂದು ನಾಯಿಯನ್ನು ನಿಯಂತ್ರಣ ಮಾಡಬೇಕಾಗಿ ಸಂಬಂಧ ಕೇಳ್ಕೊಳ್ತೇನೆ. ನನ್ನ ಹೆಸರು ರಿಯಾಜ್ ಅಹಮದ್ ಅಂದಿ. ರಾಮನಬೈಲದಲ್ಲಿ ಹುಚ್ಚು ನಾಯಿ ಕಾಟ ಭಯಂಕರ ಆಗಿದೆ. ಇದು ಸಂಗದಮ್ಮ ಬ್ಯಾಕ್ ಸೈಡು ಹುಚ್ಚು ನಾಯಿ ಭಯಂಕರ ಕಾಟ ಇದೆ. ದಯವಿಟ್ಟು ನಗರಸಭೆಯವರು ಇದರ ಬಗ್ಗೆ ಕಾಳಜಿ ತಗೊಳ್ಬೇಕು. ಶಿರಸಿ ನಗರದ ರಾಮನಬೈಲ ಭಾಗದ ನಿವಾಸಿಗಳು ಈ ಬಗ್ಗೆ ಮಾತನಾಡಿದ್ದಾರೆ. ಅವರ ಕಷ್ಟಕ್ಕೆ ತಕ್ಷಣವೇ ಸ್ಪಂದಿಸಿ ಜನಪ್ರತಿನಿಧಿಗಳೇ ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಸೂಕ್ತವಾದ ಕ್ರಮವನ್ನು ಈಗಲಾದರೂ ನಗರಸಭೆ ಕೈಗೊಳ್ಳಲಿ, ಜನರ ಕಷ್ಟಕ್ಕೆ ಸ್ಪಂದನೆ ನೀಡಲಿ ಎಂಬುದು ವಿಶ್ವಂಬರ ಟಿವಿಯ ಆಶಯ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.